ದೇವಿ ಜಾತ್ರೆ ನೋಡೋದಕ್ಕೆ ಹೋಗಿದ್ವಿ. ಅದು ಎಲ್ಲಿ ಅಂತ ಅಂದರೆ ಹಾವ್ರಗೆರೆ, ಬಿಡದಿ ಹಾವ್ರಗೆರೆಯಲ್ಲಿ. ಸೊ 8 ದಿನ ಜಾತ್ರೆ, ಯಾವ ಥರ ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ಆ್ಯಂಡ್ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬರೋದಕ್ಕೆ ಹೋಗಿದ್ವಿ. ಈ ವಿಡಿಯೋನ ನೋಡಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ಸ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗಳಿಗೆ. ಓಕೆ, ಧನ್ಯವಾದಗಳು. ಇವ್ರ ವಿಶೇಷತೆ ಏನು? ಇತ್ತು ಊರ್ನವ್ರು ಮಾಡ್ತಾರೆ. 33 ಹಳ್ಳಿ ಅವರು ಮಾಡ್ತಾರೆ ಇದು. ಸರಿ, ಇದಾಯ್ತು. ಇವಾಗ ಜಾತ್ರೆಗೆ ಎಷ್ಟು ದಿನ ಮಾಡ್ತಾರೆ ಈ ಜಾತ್ರೆನ? ಈ ಜಾತ್ರೆನ ಶನಿವಾರದಿಂದ 8 ದಿನ ಜಾತ್ರೆ. ಈ ಹೆಂಗ್ ಪೂಜೆ ಅಂತ ಸ್ಟಾರ್ಟ್ ಆಗೋದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಇದು? ಇವತ್ತು ಕೇತನಹಳ್ಳಿಗೆ ಅಣ್ಣನ ಮನೆ ಹೋಗೋಳೆ ನಮ್ಮ ಕೊಂಬಮ್ಮ. ಮೊದಲನೇ ದಿನ ಕೆತಗ್ನಹಳ್ಳಿ ಹೋಗ್ತದಾ? ಅಲ್ಲಿ ಮೊದಲನೇ ಶನಿವಾರ ಅಲ್ಲಿಗೆ ದೊಡ್ಡ ಹಬ್ಬ. ಇವತ್ತು ದಿವಸದಲ್ಲಿ ಈ ಕೇತನಹಳ್ಳಿಗೆ ಹೋಗೋದೆ. ಇವತ್ತು ಮೂರನೇ ದಿನ ಅಣ್ಣನ ಮನೆಗೆ ಹೋಗೋಳೆ. ಆಳಿಕೆ ನಮ್ದು ಬಂಡೆಗೆ ಬೆಂಕಿ ಇಕ್ಕೋದು, ಬೆಂಕಿ ಇಕ್ಕೊಂಡು ಇಲ್ಲ ಅವಳು ಮೆರವಣಿಗೆ ಮಾಡ್ಕೊಂಡು ಆಯ್ತದೆ. ಆಮೇಲೆ ಬುಧವಾರ ಅಣ್ಣ ಆರತಿಗಳು 33 ಆರತಿ ಬರ್ತವೆ. ಕುಪ್ಪೆಯಿಂದ ಬರ್ತವೆ ಆರತಿ, ಅಂಕುಪ್ಪೆ ಕರ್ಕೊಂಬಂದು ಆಮೇಲೆ ವಾದಳ್ಳಿ ಕರ್ಕೊಂಬರ್ತದೆ. ವಾದಳ್ಳಿಯಿಂದ ಆಮೇಲೆ ಊರಲ್ಲಿ ನುಗ್ತಾಳೆ. ಆಮೇಲೆ ಊರಲ್ಲಿ ನುಗ್ಗಿ ಅಲ್ಲಿಂದ ಕರ್ಕೊಂಬರ್ತಾಳೆ. ಅಲ್ಲಿಂದ ಊದೊಳಗೆ ಮೆರವಣಿಗೆ ಬಂದು ಅವ್ರಿಗೆ ನುಗ್ತಾಳೆ ಹಿಂಗೆ. ಇವು ಹಿಡಿದಿ ಆರತಿ ಎಲ್ಲ ಕರ್ಕೊಂಬರ್ತಾಳೆ. ಇವು ಕನ್ನಡಿ ಅವೆಲ್ಲ ಕರ್ಕೊಂಬರ್ತಾಳೆ. ಸತ್ಕೊಂಡಿ ಆರತಿ ಎಲ್ಲ ಕರ್ಕೊಂಬರ್ತಾಳೆ. ಅಲ್ಲಿಂದ ಕರ್ಕೊಂಬಂದು ಅಲ್ಲಿಂದ ಬಂದು ಹಿಂಗೆ ನುಗ್ತಾಳೆ. ಹಿಂಗೆ ಬಂದು ನೋಡು, ಇಲ್ಲಿ ನುಗ್ತಾಳೆ. ಇಲ್ಲಿ ನುಗ್ಗಿ ಆರತಿ ಬಿಟ್ಬಿಟ್ಟು ಅವನು ಅಣ್ಣನ ಕರ್ಕೊಂಬರ್ತಾಳೆ. ತಗ್ಗಲ್ದವ್ರು ಕರ್ಕೊಂಡು ಅಣ್ಣನ ಕರ್ಕೊಂಬಂದು ಇಲ್ಲಿ ಸುತ್ತ ಹಾಕೊಂಡು ಬರ್ತಾಳೆ. ಇಲ್ಲಿಂದ ಸುತ್ತ ಹಾಕೊಂಡು ಬಂದು ಇಲ್ಲಿ ಮೆರವಣಿಗೆ ಹಾಕಿ ಇಲ್ಲಿ ಹೋಯ್ತಾಳೆ. 9 ಕೆದು ಒಳಗೆ ಹೋಯ್ತಾಳೆ. 9 ಕೆದು ಒಳಗೆ ಹೋಗಿ ಅಲ್ಲಿ ಅವಳು ಹೊಳೆಯಿಂದ ಮೆಟ್ಕೊಂಡ್ಬಂದು 2 ಗಂಟೆವರೆಗೆ ಆರತಿ ಆಯ್ತದೆ. ಇಲ್ಲಿ ಕೊಂಡ ನುಗ್ತದೆ. ಕೊಂಡ ನುಗ್ಗಿದ್ಮೇಲೆ ಆಮೇಲೆ ಶುಕ್ರವಾರ 33 ದೇವ್ರು ಬರ್ತವೆ. 33 ದೇವ್ರು ಬಂದು ಎಲ್ಲ ಮೆರಿತೇವೆ. ಎಲ್ಲ ಜಾತ್ರೆ ಎಲ್ಲ ಸಕ್ಕ ಜನ ಬರ್ತದೆ. ಬೇಸರನೂ ಬರ್ತದೆ, ಶುಕ್ರವಾರ ಬರ್ತದೆ. ಶುಕ್ರವಾರ ಬಂದು ಆಮೇಲೆ ಶುಕ್ರವಾರ ಲಾಸ್ಟ್ ಏನು ಅದ 8 ದಿನ ಈ ಜಾತ್ರೆ. ಇವಳು ಅವಳ ಜಾತ್ರೆ ಇದು. ಆಮೇಲೆ ಒಮ್ಮಮ್ಮ ಜಾತ್ರೆ ದಿವಸ ಮಳೆ ಬರುತ್ತೆ ಅಂತ ಒಂದು ಪ್ರತೀತಿ ಇದೆಯಲ್ಲ, ಇದು ಮಾಡೋಕ್ಕಾಗಲ್ಲ. ಇದು ಮಳೆ ಬರ್ತದೆ ಅಂದ್ರೆ ಅದ್ರದ್ದು ಏನು ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಕೊಡ್ರಿ. ಆ ಜಾತ್ರೆಗೆ ಒಮ್ಮಮ್ಮನಿಗೆ 1 ತೊಟ್ಟಿ ಎಣ್ಣೆ ಬಿಡೋಲ್ಲ. ಮಂಗಳಾದ ಇವು ಹೋಮ ಪುಣ್ಯ ಮಾಡಿ ಎಲ್ಲ ಬೆಂಕಿ ಇಕ್ಕಿ ಪುಣ್ಯ ಮಾಡಿಬಿಟ್ಟು ಮೆರವಣಿಗೆ ಮಾಡ್ಕೊಂಡು ಅವಳು ಎತ್ಕೊಂಬಂದು ಚಿಕ್ಕಂಬವನ್ನ ಎತ್ಕೊಂಬಂದು ಬೆಂಕಿ ಇಕ್ಕಿದ್ರೆ ಕಣ್ಕಾಯಿ ಮಾಡ್ಕೊಂಬಂದು ಬೆಂಕಿ ಇಕ್ತದೆ, ಸುತ್ತು ಬರ್ತದೆ. ಅವಳು ಕೋಟಿ ಮನೆ ಹಂಚುವುದು. ಅವ್ರು ಏಕೆಂದ್ರೆ ಕೋಟಿ ಮನೆ ಹಂಚುವುದಿರ್ತದೆ. ಅವಳು ಹೊತ್ಕೊಳೋದು ಬೆಂಕಿ. ಅವಳಿಗೆ ಇದು ಹೋಮ ಸುಟ್ಟಿರ್ತದ. ಆ ಹೋಮ ಸುಟ್ಬಿಟ್ಟು ಕೋಟಿ ಕೈಗೆ ಹಾಕ್ತಾರೆ. ಬಂದ್ಮೇಲೆ ಹಿಂಗೆ ಆಡಿಸ್ಬಿಟ್ಟು ಅವಳು ಒಮ್ಮಮ್ಮನಿಗೆ ಗೋಸ್ಕರನೇ ಅವಳು ಹಂಚುವುದಲ್ಲಿ ಏನು ಕಲ್ಪನೂ ಹಚ್ಚಲ್ಲ ಅವರು. ಬರೀ ಹಂಚುವುದು. ಅದು ಹೋಮ ಸುಟ್ಟಿದ್ದ ಪುಣ್ಯ ಮಾಡಿ ಮಂಗಳಾರ ಬಿಟ್ಟು ಹಿಂಗೆ ಆಡಿಸ್ಬಿಟ್ಟು ಇಕ್ಬೇಕು ಅಷ್ಟೇ ಬಿಡ್ತದೆ. ಹೌದು, ಅವ್ರೇನು ಮಾಡಿರ್ತದೆ ಅದು ಎಲ್ಲನೂ ಬೆಂಕಿ ಹಂಗೆ ಎತ್ಕೊಬಿಡ್ತದೆ. ಅನ್ಕ ಎಣ್ಣೆ ಅಂತೂ ಒಂದು ತೊಟ್ಟು ಬಿಡಲ್ಲ. ಕೊಂಡಕ್ಕೆ ಸೌದೆ ಹಾಕು ಮಳೆ ಉಳಿದು ಇಲ್ಲ. ಅಂದರೆ ಈ ಹೊಂಬಮ್ಮ ದೇವಿ ಜಾತ್ರೆದು ವಿಶೇಷತೆನೇ ಎಣ್ಣೆ ಹಾಕ್ಲಿಲ್ದಂಗೆನೆ ಹೋಮ ನಡೆಸೋದು. ಸರಿ, ಸೊ ನೋಡಿದಲ್ವಾ, ಹೊಂಬಮ್ಮ ದೇವಿ ಜಾತ್ರೆ ನಡೀತಾ ಇದೆ. 33 ಹಳ್ಳಿಯವರು ಸೇರಿಸಿ ಬಂದು ಮಾಡ್ತಾ ಇರೋದು.
ಏನು ಈ ಹೋಮ ಏನಿದೆ ಅಲ್ಲ ಒಂಚೂರು ಕೂಡ ಎಣ್ಣೆನ ಬಳಸ್ದೇನೆ ಮಾಡ್ತಾ ಇರೋದು. ಸೊ ಎಲ್ಲರೂ ಏನು ಸುತ್ತಮುತ್ತ ಏನು ಬಿಡದಿಲ್ಲ, ಎಲ್ಲರೂ ಬಂದು ವಿಸಿಟ್ ಮಾಡಿ ಉಂಬಮ್ಮ ದೇವಿ ಜಾತ್ರೆಗೆ ಬನ್ನಿ. ಎಲ್ಲರೂ ಜಾತ್ರೆಗೆ ಬರ್ರಿ ಅಂದರು. ಎಲ್ಲರೂ ಜಾತ್ರೆಗೆ ಬನ್ನಿ. ಹಾಂ ಸರಿ ಆಯಿತು. ಓಕೆ, ಹೆಸರು ಹೇಳಿ. ಇದು ತಿಮ್ಮಣ್ಣ ತಿಮ್ಮಣ್ಣ ಬರ್ಜಣ್ಣನ ಮಗ. ಹಾಂ, ಊರಿದೇನಾ? ಅವ್ರಿಗೆನಾ? ಅವ್ರಿಗೆ ಅವ್ರಿಗೆ. ಓಕೆ, ಧನ್ಯವಾದಗಳು. ಹಾಂ, ಆಮೇಲೆ ನಿಮ್ಮದು? ರಂಗಪ್ಪ ಅಂತ ಹಾಂ, ತಿಮ್ಮಣ್ಣನ ಮಗ, ನಮ್ಮ ದೊಡ್ಡ ಚಪ್ಪರ್ ತಿಮ್ಮಣ್ಣನ. ಓಕೆ, ಅವ್ರಿಗೆ. ಹ್ಞೂ, ಇದನ್ನ ನೀವು ಹಾಕ್ಬೇಕು.